ಅಣ್ಣ ಬಂದಿದ್ದಾನ? ಹ್ಮ್ ಅವ್ನ್ ಇನ್ನ ಬಂದಿಲ್ಲಪ್ಪ. ಯಾವಾಗ ಬರ್ತಾನೋ ಯಾವಾಗ ಹೋಗ್ತಾನೋ ಒಂದು ಗೊತ್ತಾಗ್ತಾ ಇಲ್ಲ. ಜನ್ಯಾ, ಜನ್ಯಾ. ಹಾ ಅತ್ತೆ ಹೇಳಿ. ಇಲ್ಲ ಮಾರಿಯಾ ಬಂದ ಇಲ್ವಾ ಇನ್ನ? ಇಲ್ಲ ಅತ್ತೆ, ಬರ್ತಾರೆ ಇನ್ನೇನು ಸ್ವಲ್ಪ ಹೊತ್ತಲ್ಲಿ. ಅಮ್ಮರ ಇನ್ನ ಊಟ ಮಾಡೋದು ಲೇಟಾ? ಯಾಕ್ರದ ಹೋಗ್ಬೇಕಾ ನೀನು? ಹ್ಞೂ ಅಮ್ಮವ್ರೆ, ಮನೆ ತಕ್ಕ ಚೂರು ಕೆಲಸ ಇತ್ತು. ಅಲ್ಲ ಇವಾಗೆ ಊಟ ಮಾಡ್ತೀನಿ ಅಂದ್ರೆ ಎಲ್ಲ ಬಡಿಸ್ಬಿಟ್ಟೆ ಹೋಗ್ತೀನಿ. ಇಲ್ಲ ಅಂದ್ರೆ ನೋಡಿ ನಾನು ಹೊರಡ್ಬೇಕು. ರಾಧಕ್ಕ ನೀವು ಹೋಗ್ರಿ, ಟೈಮ್ ಆಗಿದೆ, ನಾವು ಬಡಿಸ್ಕೊತೀವಿ ಹೋಗ್ರಿ. ಹ್ಞೂ ಸರಿ ಹೋಗಮ್ಮ, ಬಡಿಸ್ಕೊಂತೀವಿ ಹೋಗಿ ನಾವು. ಸರಿ ಅಮ್ಮವ್ರೆ ಆಯ್ತು. ಅತ್ತೆ ನೀವು ಊಟ ಮಾಡಿ, ಅವ್ರು ಬಂದ್ಮೇಲೆ ನಾನು ಕುತ್ಕೊಂಡು ಊಟ ಮಾಡ್ಕೊತೀನಿ. ಪರವಾಗಿಲ್ಲ ಇರಮ್ಮ, ಆರ್ಯನು ಬರ್ಲಿ. ಅಮ್ಮ ನೀನ್ ಅಣ್ಣನ್ ಕಾಯ್ಕೊಂಡು ಕುತ್ಕೊಂಡ್ರೆ ಆಗಲ್ಲ. ಹೋಗು, ಟೈಮ್ ಸರಿ ಊಟ ಮಾಡಿ ನೀನು. ಹ್ಞೂ ಅತ್ತೆ, ಅವ್ರು ಬರೋದು ಎಷ್ಟೊತ್ತಾಗುತ್ತೆ ಏನೋ. ನೀವು ಸಿದ್ಧಾರ್ಥ ಅವ್ರು ಕುತ್ಕೊಂಡು ಊಟ ಮಾಡಿ ನಡೀರಿ. ಹಲೋ ಸಿದ್ಧಾರ್ಥ, ಎಲ್ಲಿದ್ಯಾ ನೀನು? ಯಾಕೆ ಜೀವ? ನಾನ್ ಟೆರೆಸ್ ಮೇಲೆ ಇದ್ದೀನಿ. ಹೌದಾ, ಒಂದ್ ನಿಮಿಷ ಇರು ಬಂದೆ. ನೀನ್ ಎಲ್ಲಿದ್ಯೋ? ಹಲೋ ಹಲೋ, ಜೀವ ಯಾಕೆ ಇವಾಗ ಫೋನ್ ಮಾಡಿದ್ದಾನೆ? ಜೀವ, ನೀನ್ ಯಾವಾಗ ಬಂದೆ? ಬಂದೆ ಕಣಪ್ಪ, ಆಗ್ಲೇನೆ ಬಂದೆ. ಅಮ್ಮ ಹತ್ರ ಮಾತಾಡ್ತಾ ಇದ್ದೆ, ನೀನ್ ಇರ್ಲಿಲ್ಲ ಮನೇಲಿ, ಸೊ ಹಾಗಾಗಿ ಫೋನ್ ಮಾಡ್ದೆ. ಅದಿರ್ಲಿ, ಏನ್ ಸಮಾಚಾರ ಇಷ್ಟೊತ್ತಲ್ಲಿ? ಟೈಮ್ ಎಲ್ಲಿ ಸಿಗುತ್ತೆ ಮಚ್ಚ, ಮಾತಾಡಕ್ಕೆ ಟೈಮ್ ಇಲ್ಲ. ಅದಕ್ಕೆ ಅದಕ್ಕೆ ನೆನ್ನೆಯಿಂದ ಅನ್ಕೋತಾ ಇದ್ದೆ ನಿನ್ನ ಹತ್ರ ಮಾತಾಡ್ಬೇಕು ಅಂತ. ಆಯ್ತು ಬಿಡಪ್ಪ, ಏನ್ ಹೇಳು, ಏನ್ ಸಮಾಚಾರ? ಊಟ ಆಯ್ತಾ ನಿಂದು? ಓನಪ್ಪ ನಿಂದು? ನಾನು ಊಟ ಮಾಡ್ಕೊಂಡು ಹಿಂಗೆ ವಾಕ್ ಹೋಗಿ ಬರ್ತೀನಿ ಅಂತ ಹೇಳಿ ಬಂದಿದ್ದೀನಿ ಮನೇಲಿ. ಸಿದ್ದು ಎಲ್ಲಿ ನಿಸರ್ಗ ಸಿಸ್ಟರ್ ಕಾಣಿಸ್ತಾ ಇಲ್ಲ? ಇಲ್ಲ ಕಣೋ, ಅವ್ರ ಅಮ್ಮ ಮನೆಗೆ ಹೋಗಿದ್ದಾಳೆ. ಯಾಕೆ, ಏನಾಯ್ತು? ಅಲ್ಲ ಸಿದ್ದು, ನೀನೇನಾದ್ರು? ಅಯ್ಯೋ ಇಲ್ಲ ಮರೆಯ, ನಾನ್ ಆತರ ಏನ್ ಕಳ್ಸಿಲ್ಲ. ಅವಳೇ ಹೋಗ್ಬೇಕು ಅಂತ ಇಷ್ಟಪಟ್ಟು ಹೋಗಿದ್ದಾಳೆ, ಬರ್ತಾಳೆ ಇಷ್ಟರಲ್ಲೇ. ಮತ್ತೆ ಏನ್ ಡಿಸೈಡ್ ಮಾಡಿದೆ ನೀನು? ನನ್ ಡಿಸಿಷನ್ ಆಲ್ರೆಡಿ ಆಗೋಗಿದೆ ಬಿಡು ಜೀವ, ಅದ್ರ ಬಗ್ಗೆ ಏನ್ ತಲೆ ಕೆಡ್ಸ್ಕೊಳೋದ್ ಬೇಕಾಗಿಲ್ಲ. ಅದೇ ಏನ್ ಡಿಸಿಷನ್ ತಗೊಂಡಿದ್ಯಾ ಅಂತ ಹೇಳು ಸಿದ್ದು. ಜೀವ ತುಂಬಾ ಪಶ್ಚಾತ್ತಾಪ ಆಗ್ತಿದೆ ಕಣೋ. ಯಾಕೋ ಮಚ್ಚ ಇಷ್ಟೊಂದು ಫೀಲ್ ಆಗ್ತೀಯಾ? ಆಗಿದ್ದೆಲ್ಲ ಆಗೋಯ್ತು ಅಂತ ಬಿಟ್ಟಾಕೋ. ದೇವ್ರ ಹಣೆಗೂ ಮಚ್ಚ, ತುಂಬಾ ನೋವು ಕೊಟ್ಬಿಟ್ಟಿದೀನಿ ಕಣೋ ಅವಳಿಗೆ. ಹೆಂಗೆಲ್ಲ ಬೈದಿದೀನಿ ಗೊತ್ತಾ? ನೆನೆಸ್ಕೊಂಡ್ರೆ ನಿಜವಾಗ್ಲೂ ಹೊಟ್ಟೆ ಎಲ್ಲ ಉರಿಯುತ್ತೆ ಕಣೋ ಜೀವ. ಸಿದ್ದು, ಒಂದ್ ಮಾತು ಹೇಳ ನನ್ಗೆ. ಗಂಡ ಅನ್ನೋ ಅಧಿಕಾರದಲ್ಲಿ ಒಂದ್ ಮಾತು ಅಂದಿರ್ತೀಯ ಬಿಡು, ಅದ್ರಲ್ಲೇನ್ ತಪ್ಪಿಲ್ಲ. ನನಗ ಅನ್ನಿಸ್ತಾ ಇದೆ ನೀನ್ ತುಂಬಾನೇ ಡೀಪ್ ಲವ್ ಅಲ್ಲಿ ಇದೆಯಾ ನಿಸರ್ಗ ಸಿಸ್ಟರ್ ಮೇಲೆ ಅಂತ. ನಿಜ ಹೇಳು. ಅದಂತೂ 100% ಮಗ. ಏನ್ ಮಾಡ್ಲಿ ಹೇಳು, ನನ್ ಪರಿಸ್ಥಿತಿ ಅಂತೂ ತುಂಬಾನೇ ಕೆಟ್ಟದಾಗಿದೆ. ಯಾಕೆ ಸಿದ್ದು ಹಂಗೆಲ್ಲ ಅನ್ಕೋತೀಯ ನೀನು? ಯಾರೋ ಗೊತ್ತಿಲ್ದಿರೋ ವಯಸ್ಸಲ್ಲಿ ಏನೋ ಇಷ್ಟಪಟ್ಟೆ, ಅದೇನೋ 2 ಸೈಡ್ ಲವ್ ಅಲ್ವಲ್ಲ, 1 ಸೈಡ್ ಲವ್ ಅಲ್ವಾ? ಪರವಾಗಿಲ್ಲ ಬಿಡು. ಅಲ್ಲ ಇವಾಗೆಲ್ಲ ಎಷ್ಟು ಮುಂದುವರೆದಿದೆ ಜನರೇಷನ್, ನೀನ್ ನೋಡಿದ್ರೆ ಇನ್ನ ಅದೇ ಹಳೆ ಕಾಲದ ತರ ಇದೆಯಲ್ವಾ? ಅದೇನೋ ಗೊತ್ತಿಲ್ಲ ಕಣೋ. ಗೊತ್ತಿಲ್ದಿರೋನೋ ಗೊತ್ತಿದ್ದು ಅವಳನ್ನ ಇಷ್ಟಪಟ್ಟೆ, ಅದೇ ನನ್ ಫಸ್ಟ್ ಲವ್ ಆಗಿತ್ತು. ಫೈನಲ್ ಆಗಿ ನಿನ್ ಡಿಸಿಷನ್ ಏನ್ ಹೇಳಪ್ಪ? ಸುಮ್ಮನೆ ತಲೆ ತಿನ್ಬೇಡ. ನನ್ ಡಿಸಿಷನ್ ಇಷ್ಟೇ ಕಣೋ, ನಿಸರ್ಗನ್ಗೆ ಡಿವೋರ್ಸ್ ಕೊಡೋದು ಅಂತ. ವಾಟ್? ಏನ್ ಸಿದ್ಧಾರ್ಥ್? ಅಲ್ಲ ನಿನ್ಗೆ ಏನಾದ್ರು ಸ್ವಲ್ಪನಾದ್ರು ಇದೆಯಾ? ನೀನ್ ಏನಾದ್ರೂ ಬಯಸ್ಕೋತೀನಿ, ಆದ್ರೆ ಮತ್ತೆ ನಾನು ನಿಸರ್ಗ ಮೋಸ ಮಾಡೋದಕ್ಕೆ ಇಷ್ಟಪಡಲ್ಲ ಕಣೋ. ಏನು, ಮೋಸ ಮಾಡೋದಕ್ಕೆ ಇಷ್ಟಪಡಲ್ವಾ? ಯಾವ ನಿಸರ್ಗ ಮೋಸ ಮಾಡೋದಕ್ಕೆ ಇಷ್ಟಪಡಲ್ಲ ನೀನು? ಅದೇ ಕಣೋ ನಮ್ ಮಿಸ್ಸಸ್ಗೆ. ನುಡಿಸಿದ್ದು, ಇದುವರೆಗೂ ತಪ್ಪು ಮಾಡಿದ್ದೀನಿ ಅಂತ ಇದ್ದೆ ನೀನು, ಆದ್ರೆ ಇದುವರೆಗೂ ಅಲ್ಲ ತಪ್ಪು ಮಾಡಿರೋದು, ಇನ್ ಮೇಲ್ ಮಾಡ್ತೀಯಲ್ಲ ಅದು ತಪ್ಪು, ದೊಡ್ಡ ತಪ್ಪು ಕಣೋ. ನೀನ್ ಅವಳಗ್ ಮಾಡೋ ಮೋಸ ಆಗುತ್ತೆ ಕಣೋ ಅದು. ಯೋಚನೆ ಮಾಡಿಸಿದ್ದು, ಅದ್ ಹೆಂಗ್ ಮೋಸ ಆಗುತ್ತೆ ಜೀವ? ನಾನು ಅವಳು ಮುಂದೆನೆ 1000 ಸಲ ಹೇಳಿದ್ದೀನಿ, ನನ್ ಚಿಕ್ಕ ವಯಸ್ಸಿನ ನಿಸರ್ಗ ಹಂಗೆ ಹಿಂಗೆ, ಅವಳಂದ್ರೆ ಇಷ್ಟ ಪ್ರಾಣ, ಅವಳನ್ನೇ ಪ್ರೀತಿ ಮಾಡೋದು ನಾನು, ನನ್ ಜೀವ ಕೊಡ್ತೀನಿ ಅವಳಿಗೆ ಅಂತೆಲ್ಲ ಅವಳ ಹತ್ರ ಎಷ್ಟು ಹೇಳಿದೀನಿ ಗೊತ್ತಾ ನನ್ ಮಿಸ್ಸಸ್ ಹತ್ರ. ಇವಾಗ ಅವಳು ಸಿಗ್ತಾ ಇಲ್ಲ, ನನ್ ಚಿಕ್ಕ ವಯಸ್ಸಿನ ನಿಸರ್ಗ ಸಿಗಲ್ಲ ಅಂತ ಅಂದಿದ ತಕ್ಷಣ ಸಡನ್ ಆಗಿ ಇವಳ ಮೇಲೆ ನನ್ ಪ್ರೀತಿ ತೋರಿಸಿದ್ರೆ ಅವಳು ಏನ್ ಅನ್ಕೋತಾಳೆ ಹೇಳು? ನೀನ್ ಹೇಳೋದು ಒಪ್ಕೋತೀನಪ್ಪ, ಹಂಗಂತ ಡಿವೋರ್ಸ್ ಎಲ್ಲ ಕೊಡಕ್ ಹೋಗ್ಬೇಡ ನೀನು. ಇಲ್ಲ ಜೀವ, ನಾನ್ ಮಾಡ್ತಾ ಇರೋ ಸರಿಯಾಗಿ ಇದೆ. ಡಿವೋರ್ಸ್ ಕೊಟ್ಟು ನಾನೇನ್ ಬೇರೆ ಮದ್ವೆ ಆಗಲ್ಲ ಬಿಡು. ಯಾಕೋ ಮನ್ಸೇ ಸರಿ ಇಲ್ಲ ಕಣೋ. ಸರಿ ಆಯ್ತು, ನಿಮ್ ಮಿಸ್ಸಸ್ ಮೇಲೆ ನಿನ್ ಅಭಿಪ್ರಾಯ ಏನು? ನಿಂಗೆ ಯಾವ್ದೇ ರೀತಿ ಫೀಲಿಂಗ್ಸ್ ಇಲ್ವಾ ಅವ್ರ ಮೇಲೆ ಹೇಳು? ಯಾಕಿಲ್ಲ ಮಚ್ಚ, ಅವಳನ್ನ ನೋಡ್ತಾ ಇದ್ರೆ ಹಂಗೆ ನನಗ್ ನಾನೇ ಕಳ್ದೋಗ್ಬಿಡ್ತೀನಿ ಕಣೋ. ಈ ನಡುವೆ ಅಂತೂ ಇದ್ದಿದ್ದು ಹೇಳ್ಬೇಡ ನನ್ ಪರಿಸ್ಥಿತಿ. ಅವಳ ಕಣ್ಣಿಗೆ ಬಿದ್ರೆ ಸಾಕು, ಒಂಥರ ಮಾಯ ತರ ನಾನೇ ಕರ್ಗೋಗ್ಬಿಡ್ತೀನಿ ಕಣೋ. ನಿಜವಾಗ್ಲೂ ಹೇಳ್ಬೇಕಂದ್ರೆ ತಪ್ಪಿಸ್ಕೊಂಡು ಓಡಾಡ್ತಾ ಇದೀನಿ ಮಗ ಅವಳಿಂದ. ಅದು ಇಲ್ಲೇ ಇರೋದು ಮತ್ತೆ ಪಾಯಿಂಟ್. ಅಲ್ಲ ಅವಳ ಮೇಲೆ ಅಷ್ಟೆಲ್ಲ ಪ್ರೀತಿ ಇಟ್ಕೊಂಡು ನೀನು ಡಿವೋರ್ಸ್ ಕೊಡ್ತೀನಿ ಅಂತೀಯಲ್ಲ, ನಿನಗ್ ಸರಿನಾ ಇದು ಹೇಳು? ನಂಗೂ ಇಷ್ಟ ಇಲ್ಲ ಮಚ್ಚ. ಅವಳು ಡಿವೋರ್ಸ್ ಕೊಟ್ಟು ನಾನು ಹೆಂಗಿರ್ತೀನಿ ಅನ್ನೋದೇ ನನ್ ಬಾಧೆ ಆಗೈತೆ ಕಣೋ. ಆದ್ರೆ ಯಾಕೆ ಗೊತ್ತಾ ಇದನ್ನೆಲ್ಲ ಮಾಡ್ತಾ ಇರೋದು? ಅವಳು ನನ್ ಬಗ್ಗೆ ಎಲ್ಲಿ ತಪ್ಪು ತಿಳ್ಕೊಂತಾಳೋ ಅನ್ನೋ ಭಯ ಕಣೋ ನನ್ಗೆ. ಆಲ್ರೆಡಿ ಅವಳ ಮನ್ಸಲ್ಲಿ ನಾನು ಯಾವ ತರ ಇದೀನಿ ಅಂತ ಗೊತ್ತಿಲ್ಲ ಮಚ್ಚ. ಮತ್ತೆ ನನ್ ಕೆಟ್ಟವನಾಗ ಉಳ್ಕೊಳೋದಕ್ಕೆ ಇಷ್ಟ ಪಡಲ್ಲ ಕಣೋ ನಾನು. ಸರಿ ಆಯ್ತಪ್ಪ, ಒಂದ್ ಕೆಲ್ಸ ಮಾಡೋಣ, ಇಬ್ರು ಒಂದ್ ಕಡೆ ಕುತ್ಕೊಂಡು ಮಾತಾಡಿ, ಅವಾಗ ಕ್ಲಿಯರ್ ಆಗುತ್ತಲ್ವಾ? ನನ್ಗೆ ಅವಳನ್ನ ಫೇಸ್ ಮಾಡೋ ಧೈರ್ಯ ಇಲ್ಲ ಕಣೋ. ನಿಜವಾಗ್ಲೂ ಗೊತ್ತಾ, ಅವಳೇನಾದ್ರು ನನ್ನ ಎದುರುಗಡೆ ಬಂದ್ಲು ಅನ್ಕೋ, ಬೈದು ಬಿಡ್ತೀನಿ. ಯಾಕೆ ಬೈತೀನಿ ಗೊತ್ತಾ? ನಾನೆಲ್ಲಿ ಅವಳ ಮುಂದೆ ಸೋತು ಬಿಡ್ತೀನೋ ಅನ್ನೋ ಭಯ. ಯಾರ್ ಮುಂದೆ ಸೋಲ್ತೀಯಾ? ಹೆಂಡತಿ ಮುಂದೆನೆ ತಾನೇ ಸೋಲು, ಪರವಾಗಿಲ್ಲ. ಸೋಲೋದು ಅಂದ್ರೆ ಆತರ ಅಲ್ಲ ಕಣೋ. ಅವಳು ಒಂದು ಕ್ಷಣ ಈ ತರ ಯೋಚನೆ ಮಾಡ್ಬಿಟ್ರೆ, ಆಲ್ರೆಡಿ ಸಿದ್ಧಾರ್ಥ ಅವರು ಬೇರೆಯವ್ರನ್ನ ಪ್ರೀತಿಸ್ತಾ ಇದಾರೆ, ಇವಾಗ ಅವ್ಳಿಗೆ ಸಿಕ್ಕಿಲ್ಲ ಅಂದಿದ ತಕ್ಷಣ ನನ್ನ ಹತ್ರ ಬಂದಿದ್ದಾರೆ ಅಂತ ಅನ್ಕೊಂಡ್ರೆ ಎಷ್ಟು ಚೀಪ್ ಆಗಿರುತ್ತೆ ಕಣೋ. ಬೇಡಪ್ಪ, ನನಗೆ ನನ್ ಡಿವೋರ್ಸ್ ಕೊಟ್ಬಿಡ್ತೀನಿ ಅವಳಿಗೆ. ಆಸ್ ಅ ಪ್ರೊಫೆಸರ್ ಈ ತರ ಮಾತಾಡ್ಬಾರ್ದು ನೀನು. ಸರಿ ಬಿಡಪ್ಪ, ನೀನ್ ಎಷ್ಟ್ ಹೇಳಿದ್ರು ವೇಸ್ಟೇ. ಆದ್ರೆ ಒಂದು ಮಾತ್ರ ನಿಜ ಮಗ, ನೀನ್ ಏನನ್ನ ಡಿವೋರ್ಸ್ ಕೊಟ್ಟಿದ್ಯಾ ಅನ್ಕೋ, ಲೈಫ್ ಲಾಂಗ್ ಸಫರ್ ಆಗ್ತೀಯ ನೋಡು, ಲೈಫ್ ಲಾಂಗ್. ಸರಿ ಆಯ್ತು, ಒಂದ್ ಕೆಲ್ಸ ಮಾಡು, ನಿಸರ್ಗಂಗ್ ಫೋನ್ ಮಾಡು. ಫೋನ್ ಮಾಡಿ ನಾರ್ಮಲ್ ಕ್ಯಾಶುಯಲ್ ಆಗಿ ಮಾತಾಡು, ಯಾವ ತರ ರೆಸ್ಪಾನ್ಸ್ ಬರುತ್ತೆ ಅಂತ ನೋಡು.
ಅಮ್ಮನ ಮನೆಗ್ ಬಂದು ಹತ್ತತ್ರ 4-5 ದಿವಸ ಆಯ್ತು. ಒಂದೇ ದಿವ್ಸಕ್ಕಾದ್ರೂ ಫೋನ್ ಮಾಡಿ ಯಾವಾಗ ಬರ್ತಿ ಅಂತ ಕೇಳಿಲ್ಲಲ್ವಾ ರೀ. ಎಷ್ಟು ಬೇಜಾರಾಗ್ತಿದೆ ಗೊತ್ತಾ ನಮ್ಗೆ. ನಿಮ್ ಪ್ರೀತಿಯಲ್ಲಿ ಗೆಲ್ಲೋದಕ್ಕಿಂತ ಸೋಲೋದೇ ನಮಗೆ ತುಂಬಾ ಇಷ್ಟ ಸಿದ್ಧಾರ್ಥ ಅವ್ರೆ. ಯಾರಿಗೋಸ್ಕರ? ನಿಮ್ಗೋಸ್ಕರನೇ ತಾನೇ. ನಾನೇ ಸೋಲ್ತೀನಿ ಬಿಡಿ. ನಾನೇ ಫೋನ್ ಮಾಡ್ತೀನಿ ನಿಮ್ಗೆ. ಬೈದ್ರೆ ಬೈಸ್ಕೊತೀನಿ, ಪರವಾಗಿಲ್ಲ. ಫೋನ್ ಮಾಡಿದ್ರೆ ಬೈದ್ ಬಿಟ್ರೆ ಯಾಕೋ ಭಯ ಆಗ್ತೈತಲ್ಲಪ್ಪ. ಮಾಡ್ಲಾ ಬೇಡವಾ? ಸರಿ, ಹಿಂಗೇನ ಮಾಡಿ ಫೋನ್ ಮಾಡಿ ಬಿಡೋಣ. ಅರೆ ಸಿದ್ಧಾರ್ಥ ಅವರು, ಓ ಮೈ ಗಾಡ್, ನಿಜವಾಗ್ಲೂ ಅವರೇನಾ? ಹೌದು ಅವರೇ. ಓಹೋ, ಎಸ್. ಹಲೋ ಸಿದ್ಧಾರ್ಥ ಅವರೇ. ಹಲೋ, ಯಾಕೆ ಮಾತಾಡ್ತಾ ಇಲ್ಲ? ಹೌದು ಅವರೇ ಫೋನ್ ಮಾಡಿರೋದು. ಏನು ಮಿಸ್ ಆಗಿ ಡಯಲ್ ಆಯ್ತಾ? ಅಯ್ಯೋ ದೇವ್ರೆ, ಮಿಸ್ ಆಗಿ ಡಯಲ್ ಮಾತ್ರ ಆಗ್ಬಾರ್ದಪ್ಪ. ಅವ್ರಾಗ ಅವರೇ ಫೋನ್ ಮಾಡಿರ್ಲಿ ದೇವ್ರೆ. ಯಾಕೆ? ಮೇ ಬಿ ನಾನೇ ಕಟ್ ಮಾಡಿ ಫೋನ್ ಮಾಡ್ಬೇಕು ಅನ್ಸುತ್ತೆ. ಯಾಕಂದ್ರೆ ಇದೇನೋ ನೆಟ್ವರ್ಕ್ ಇಶ್ಯೂ ಇರ್ಬೋದು. ನೋನು ನಾನೇ ಈ ತರ ವೀಕ್ ಆಗ್ಬಿಟ್ಟೆ ಅಲ್ಲ. ಜೀವ ಬಂದು ಫೋನ್ ಮಾಡೋದಿದ ತಕ್ಷಣ ಫೋನ್ ಮಾಡ್ಬಿಟ್ನಲ್ಲ. ಏನ್ ಅನ್ಕೊಂಡ್ಲು ಏನೋ ನಿಸರ್ಗ. ನನ್ನ ಮನ್ಸಲ್ಲಿರೋ ಪ್ರೀತಿ ನನ್ನ ಮನ್ಸಲ್ಲೇ ಉಳಿದೋಗ್ಲಿ. ಐ ಲವ್ ಯು ಕಣೆ. ಐ ಲವ್ ಯು ಸೋ ಮಚ್. ನೀನ್ ಎಷ್ಟು ಮಿಸ್ ಮಾಡ್ಕೊತಾ ಇದ್ದೀನಿ ಗೊತ್ತಾ? ನಿಜವಾಗ್ಲು ನೋಡ್ಬೇಕು ಅನ್ನಿಸ್ತಿದೆ. ಏನ್ ಮಾಡ್ಲಿ? ಹೋಗಿ ನೋಡ್ಕೊಂಡ್ ಬಂದ್ಬಿಡ್ಲಾ? ಅಯ್ಯೋ, ಅತ್ತೆ ಮಾವ ಏನ್ ಅನ್ಕೋತಾರ ಮತ್ತೆ? ಹೇಗಿದ್ರು ನಾಳೆ ಕಾಲೇಜಿಗೆ ಬರ್ತಾಳಲ್ಲ, ಅಲ್ಲೇ ನೋಡಿದ್ರಾಯ್ತು. ಅರೆ, ಏನಾಯ್ತು? ಅಲ್ಲ, ನಿಸರ್ಗನ ವಾಯ್ಸ್ ಕೇಳಿಸ್ತಲ್ಲವಾ? ಓ ನೋ, ನಿಸರ್ಗ, ನಾನು ಎಷ್ಟು ದೂರ ಹೋಗ್ಬೇಕು ಅನ್ಕೊಂಡ್ರೆ ಅಷ್ಟು ಹತ್ರ ಬರ್ತಿದ್ಯಲ್ವೇ ನೀನು? ಅಲ್ಲ, ಈ ಕನ್ಸಲ್ಲೂ ಬಂದು ಕಾಡ್ತೀಯಾ? ಛೆ, ಹೋಗಪ್ಪ, ತುಂಬಾ ಮೋಸ ಇದು. ಏನ್ ಮಾಡ್ಲಿ? ಏನ್ ಮಾಡ್ಲಿ ಈಗ? ಐ ವಾಂಟ್ ಟು ಸಿ ಹರ್. ಯಾಕೋ ನಿಸರ್ಗನ್ ತುಂಬಾ ನೋಡ್ಬೇಕು ಅನಿಸ್ತಿದೆ. ಇಲ್ಲ, ಬೆಳಕಾಗೋವರೆಗೂ ವೇಟ್ ಮಾಡ್ಬೋದಲ್ವಾ ನಾನು? ಯಾಕೆ ನನ್ಗೆ ಆಗ್ತಾ ಇಲ್ಲ? ಈಗ್ಲೇ ನೋಡ್ಬೇಕು ಅವಳನ್ನ ಅನಿಸ್ತಾ ಇದೆ. ಇಲ್ಲ, ಹೋಗಿ ನೋಡ್ಕೊಂಡ್ ಬಂದ್ಬಿಡ್ತೀನಿ. ನಾನು ಹಿಂಗೆ ಇದ್ರೆ ಆಗಲ್ಲ. ಫಸ್ಟ್ ಅವಳನ್ನ ನೋಡ್ಬೇಕು ನಾನು. ಇವಾಗ ನಾನು ಹೋದ್ರೆ ಅತ್ತೆ ಮಾವ ಎಲ್ಲ ಮಲಗಿರ್ತಾರೆ, ಮತ್ತೆ ಗಾಬರಿ ಆಗ್ತಾರೆ. ಬೇಡ, ಫೋನ್ ಮಾಡಿ ಮಾತಾಡ್ತೀನಿ. ಓ ನೋ, ಮಲಗಿಬಿಟ್ಟಿರ್ತಾಳೆ ಅನ್ಸುತ್ತೆ. ಛೇ, ನಿಸರ್ಗ, ಒಂದ್ಸಲಿ ಫೋನ್ ರಿಸೀವ್ ಮಾಡಿ ಪ್ಲೀಸ್. ನಿನ್ ವಾಯ್ಸ್ ಕೇಳಬೇಕು ಅನ್ನಿಸ್ತಿದೆ. ಏನಾದರೂ ಅನ್ಕೊ ನಿನ್ ಮನ್ಸಲ್ಲಿ. ನಿಜವಾಗ್ಲು ನಾನು ಒಳಗಡೆ ಇರೋ ಮಾಸ್ಟರ್ ಆಚೆ ಬರೋಕ್ ಮುಂಚೆ ಫಸ್ಟ್ ರಿಸೀವ್ ಮಾಡು ಫೋನು. ಅಮ್ಮ, ಅಮ್ಮ. ಮತ್ತೆ ಸ್ನಾನಕ್ಕೆ ಹೋಗಿದ್ದಾರೆ ಸಿದ್ಧಾರ್ಥ. ತಿಂಡಿ ತಿನ್ನಡಿ. ತಿಂಡಿ ಆಯ್ತು, ಅದ್ಗೆ ರಾಧಕ್ಕ ಸ್ವಲ್ಪ ಹಾಕೊಟ್ರು, ತಿಂದೆ. ಅಲ್ಲ ಸಿದ್ದು, ನಿಸರ್ಗ ಹೋಗಿ ಹತ್ತತ್ರ ವಾರ ಆಯ್ತು. ಅಟ್ಲೀಸ್ಟ್ ಫೋನ್ ಮಾಡಾದ್ರೂ ಕೊಡು, ಮಾತಾಡ್ತೀನಿ ನಾನು. ಅಯ್ಯೋ, ಅದಕ್ಕೆ ನಿಮ್ಮ ಹತ್ರ ಫೋನ್ ನಂಬರ್ ಇಲ್ವಾ ಅವಳ್ದು? ಇಲ್ಲ ಸಿದ್ದು, ಮನೇಲೇ ಇದ್ಲಲ್ಲ, ಹಂಗಾಗಿ ಬಿಡು ಅಂತ ಫೋನ್ ನಂಬರ್ ಇಸ್ಕೊಂಡಿಲ್ಲ. ಹೋಗ್ಲಿ ಬಿಡಿ, ಅದಕ್ಕೆ ನಾನೇ ಕೊಡ್ತೀನಿ ಅವ್ಳ ಫೋನ್ ನಂಬರ್ ನಿಮ್ಗೆ. ಹ್ಞೂ ಸಿದ್ಧಾರ್ಥ, ಅಷ್ಟ್ ಮಾಡು. ಬೇಜಾರಾಗ್ತಾ ಇದೆ ಮನೇಲಿ. ಮನೆ ತುಂಬಾ ಓಡಾಡ್ಕೊಂಡಿರ್ತಿದ್ಲು, ಎಷ್ಟ್ ಚೆನ್ನಾಗಿರ್ತಾ ಇತ್ತು. ಇವಾಗ ನೋಡು ಒಂಥರ ಬಿಕ್ಕೋ ಅಂತಿದೆ ಮನೆಯಲ್ಲ. ಸಿದ್ಧಾರ್ಥ, ಹೊರಟನಪ್ಪ ಕಾಲೇಜ್ಗೆ. ಹ್ಞೂ ಅಮ್ಮ, ಹೇಳ್ಬಿಟ್ಟು ಹೋಗೋಣ ಅಂತ ಕರ್ದೆ. ಇವತ್ತು ಸೀದಾ ಸೊಸೆ ಮನೆಗೆ ಹೋಗಿ ಸೊಸೆ ನೋಡ್ಕೊಂಡ್ ಬಾ. ಇಲ್ಲ ಬರೋದಾದ್ರೆ ಕರ್ಕೊಂಡ್ ಬಾ ಜೊತೆಗೆ. ಅಮ್ಮ. ಯಾಕೋ? ಯಾಕೆ? ನಿನ್ ಹೆಂಡತಿ ಮನೆಗೆ ಬರ್ಬಾರ್ದಾ? ಅಲ್ಲ, ಅವಳು ಹೋಗಿ ಒಂದ್ ವಾರ ಆಯ್ತು ಕಣೋ. ಅಲ್ಲ, ನಿನ್ಗೆ ಅಟ್ಲೀಸ್ಟ್ ಅವಳ ಮೇಲೆ ಕಾಳಜಿ ಅನ್ನೋದೇ ಇಲ್ವೇನೋ? ನನಗಂತೂ ಎಷ್ಟು ಬೇಜಾರಾಗ್ತಾ ಇದೆ ಗೊತ್ತಾ? ಬೆಳಗ್ಗೆ ತಾನೇ ಜನಿ ಹತ್ರ ಹೇಳ್ತಾ ಇದ್ದೆ. ಹೌದು ಸಿದ್ಧಾರ್ಥ್, ಅತ್ತೇನೋ ಅಷ್ಟೇ ಮಿಸ್ ಮಾಡ್ಕೊತಾವ್ರೆ, ನಾನು ಮಿಸ್ ಮಾಡ್ಕೊತಾ ಇದೀನಿ. ಪ್ಲೀಸ್ ಸಿದ್ಧಾರ್ಥ್, ಹೋಗು, ನಿಸರ್ಗನ್ ಕರ್ಕೊಂಡ್ ಬಂದ್ಬಿಡಿ ಇವತ್ತು. ಅಯ್ಯೋ, ಅದಕ್ಕೆ ನಿಮ್ಗಿಂತ ಜಾಸ್ತಿ ನನಗೈತೆ. ಏನ್ ಮಾಡ್ಲಿ, ನನ್ನ ಸಿಚುವೇಶನ್ ಹಂಗಿದೆ. ಇನ್ನ ಏನ್ ಯೋಚನೆ ಮಾಡ್ಕೊಂಡ್ ನಿಂತಿದ್ಯಾ? ಒಬ್ಬನೇ ಬರಂಗಿಲ್ಲ ಮನೆಗಷ್ಟೇ ಇವತ್ತು. ಸೊಸೆನ್ ಕರ್ಕೊಂಡೆ ಜೊತೆಗೆ ಬರ್ತೀಯಾ? ಅಮ್ಮ, ಅವಳು ಬರ್ತಾಳೋ ಇಲ್ವೋ, ಒಂದೆರಡು ದಿವಸ ಅಪ್ಪ ಮನೇಲಿ ಇರ್ಬೇಕು ಅಂತ ಹೋಗಿದ್ದಾಳೆ. ಯಾಕಮ್ಮ ಫೋರ್ಸ್ ಮಾಡ್ತೀಯಾ? ಲೇ, ನೀನೆಂತ ಗಂಡನೋ? ಅಲ್ಲ, ಎಂಟಿನ 2 ದಿವಸ ಬಿಟ್ಟಿರಲ್ಲ ಯಾರುನು. ಅಂತದ್ರಲ್ಲಿ ವಾರ ಹೋಗಿದ್ದಾಳ ಅವಳು. ಆದ್ರೂ ನಿಂಗೆ ಏನ್ ಅನ್ನಿಸ್ತಾ ಇಲ್ವಾ? ಅಮ್ಮ, ಏನ್ ಹಿಂಗಂದ್ಬಿಟ್ಟೆ ನೀನು? ಛೇ. ಇನ್ನೇನ್ ಹೇಳಿ ಹೇಳು? ಅಲ್ಲ, ಇನ್ನೇನ್ ಹೇಳಿ ಹೇಳು? ನಾನು ಹೇಳೋದ್ರಲ್ಲಿ ತಪ್ಪೇನಿಲ್ಲ ಬಿಡು. ಇವತ್ತು ಬರ್ತಾನೆ ನಿನ್ ಹೆಂಡತಿ ಜೊತೆ ಕರ್ಕೊಂಡ್ ಬರ್ತೀಯ ಅಷ್ಟೇ. ಹಲೋ ಸಿದ್ಧಾರ್ಥ್, ಏನ್ ತುಂಬಾ ಡೀಪ್ ಆಗಿ ಯೋಚನೆ ಮಾಡ್ತಾ ಇದ್ದೀರಾ? ಏನಾದ್ರೂ ಸಮಸ್ಯೆನಾ? ಹಾಗೇನಿಲ್ಲ ಅದಿತಿ ಮೇಡಮ್. ಯಾಕೆ ಫಸ್ಟ್ ಇಯರ್ ಕ್ಲಾಸ್ ತಗೊಂಡಲ್ವಾ ಇವತ್ತು ನೀವು? ನೋ ಮೇಡಮ್, ಪದ್ಮನಾಭ್ ಸರ್ಗೆ ನಾವು ಕ್ಲಾಸ್ ಬೇಕಿತ್ತಂತೆ. ಅವ್ರದ್ದು ಸಿಲೆಬಸ್ ಇನ್ನ ಕಂಪ್ಲೀಟ್ ಆಗಿಲ್ಲ, ಸೊ. ಹೌದಾ? ಅಯ್ಯೋ, ಪದ್ಮನಾಭ್ ಸರ್ ಸಿಲೆಬಸ್ ಕಂಪ್ಲೀಟ್ ಮಾಡೋದು ಕೊಟ್ಟಾಗ ಮಾತ್ರ ಅದೊಂದು ಇದೊಂದು ಹೇಳ್ಕೊಂಡಿರ್ತಾರೆ ಮಕ್ಕಳ ಹತ್ರ. ಇವಾಗ ಅರ್ಜೆಂಟ್ ಸಿಲೆಬಸ್ ಕಂಪ್ಲೀಟ್ ಮಾಡಕ್ ಹೋಗಿದ್ದಾರೆ. ಸಿದ್ಧಾರ್ಥ್ ಸರ್, ನಿಮ್ದು ಸಿಲೆಬಸ್ ಕಂಪ್ಲೀಟ್ ಆಯ್ತಾ? ಹೌದು ಅದಿತಿ ಮೇಡಮ್, ಕಂಪ್ಲೀಟ್ ಆಯ್ತು. ನೋಟ್ಸ್ ಕೊಟ್ಟಿದ್ದೆ ನಿನ್ನೆನೆ, ಎಲ್ಲ ನೀಟಾಗಿ ಓದ್ಕೊಳ್ಳಿ ಅಂತ. ಇನ್ನೇನು ನಾಳೆಯಿಂದ ರಿವಿಷನ್ ಸ್ಟಾರ್ಟ್ ಮಾಡಬೇಕು. ಓಕೆ ಸರ್. ಥ್ಯಾಂಕ್ ಯು ಸಿದ್ಧಾರ್ಥ್ ಸರ್, ತುಂಬಾ ಹೆಲ್ಪ್ ಆಯ್ತು ನಿಮ್ಮಿಂದ. ನಿಮ್ದು ಪೀರಿಯಡ್ ಕೊಟ್ಟು ನನಗೆ ತುಂಬಾ ಹೆಲ್ಪ್ ಮಾಡಿದ್ರಿ. ಆಲ್ಮೋಸ್ಟ್ ಸಿಲೆಬಸ್ ಆಗ್ತಾ ಬಂದಿದೆ, ನಾಳೆ ಎಲ್ಲ ಕವರ್ ಆಗೋಗುತ್ತೆ. ಇಟ್ಸ್ ಓಕೆ ಸರ್, ಪರವಾಗಿಲ್ಲ. ನಿಮ್ ಸಿಲೆಬಸ್ ಕಂಪ್ಲೀಟ್ ಆದ್ರೆ ಅಷ್ಟೇ ಸಾಕು. ನನ್ನ ಸಿಲೆಬಸ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ, ರಿವಿಷನ್ ಮಾಡ್ಬೇಕು ನಾಳೆಯಿಂದ. ಏನ್ ರಿವಿಷನ್ ಸಿದ್ಧಾರ್ಥ್ ಸರ್, ಎಷ್ಟು ರಿವಿಷನ್ ಮಾಡಿದ್ರು ಅಷ್ಟೇ.
ಯಾರು ಓದ್ತಾರೋ ಅವರೇ ಬರೆಯೋದು, ಯಾರು ಓದಲ್ವೋ ಅವ್ರು ಬರೆಯಲ್ಲ. ನಾನು ಆತರ ಹೇಳ್ಬಿಡಿ ಸರ್. ಯಾರು ಓದ್ತಾರೋ ಅವ್ರಿಗೋಸ್ಕರ ನಾವು ಪಾಠ ಮಾಡೋದಲ್ಲ, ಎಲ್ಲರಿಗೋಸ್ಕರ ಪಾಠ ಮಾಡ್ಲೇಬೇಕು. ಮತ್ತೆ ಯಾರು ಓದೋದಕ್ಕೆ ಆಗೋದಿಲ್ಲ ಅಂದ್ರೆ ಅವ್ರಿಗೆ ನಾವು ಸಪೋರ್ಟ್ ಮಾಡ್ಬೇಕು. ಅವ್ರ ಪ್ರಾಬ್ಲಮ್ ತಿಳ್ಕೊಂಡ್ರೆ ಗೊತ್ತಾಗುತ್ತೆ ನಮ್ಗೇನೆ ಯಾವ ತರ ಹೆಲ್ಪ್ ಮಾಡ್ಬೋದು ನಾವು ಅವ್ರಿಗೆ ಅಂತ. ನಿಮ್ಮಷ್ಟು ಹಾನೆಸ್ಟ್ ಪಾಠ ಮಾಡಿದ್ರೆ ತುಂಬಾ ದಿವಸ ನಾವು ಕಾಲೇಜಲ್ಲಿ ಇರೋಕ್ಕಾಗಲ್ಲ ಸರ್. ಯಾಕೆ ಸರ್ ಹಾಗಂತೀರಾ? ಯಾಕೆ ಇರಕ್ಕಾಗಲ್ಲ? ಅದೇನೋ ಹೇಳ್ತಾರಲ್ಲ, ಒಳ್ಳೇದ್ ಮಾಡೋರ್ಗೆನೆ ಏನಾದ್ರು ಒಂದು ಕೇಡುಗಾಲ ಕಾದಿರುತ್ತಂತೆ, ಹಂಗೆ. ಓಕೆ ಪದ್ಮನಾಭ್ ಸರ್, ಕ್ಲಾಸ್ ಇದೆ, ಹೋಗ್ಬೇಕು ಇವಾಗ. ನಿಸರ್ಗ, ಯಾಕೆ ಬೆಳಗ್ಗೆಯಿಂದ ಒಂಥರ ಇದೆಯಾ? ಏನಿಲ್ಲ ಜಾನು, ಯಾಕೋ ಬೆಳಗ್ಗೆಯಿಂದ ಒಂಥರ ಆಗ್ತಿದೆ. ಅದೇ ಏನಾಗ್ತಿದೆ ಕಣೆ, ಹೊಟ್ಟೆ ಎಲ್ಲ ತೋರಿಸ್ದಂಗೆ, ವಾಮಿಟ್ ಬಂದಂಗೆ, ತಲೆ ಸುತ್ತದಂಗೆ ಏನೇನೋ ಆಗ್ತಿದೆ ಕಣೆ. ಮತ್ ಯಾಕೆ ಕಾಲೇಜಿಗೆ ಬಂದೆ? ಎಕ್ಸಾಮ್ಸ್ ಹತ್ರ ಬರ್ತಾ ಇದೆಯಲ್ಲ ಜಾನು, ಅದಕ್ಕೆ. ಹೌದಾ ನಿಸರ್ಗ, ಹಾಫ್ ಡೇ ಆದ್ರೂ ಮನೆಗೆ ಹೋಗಿ ರೆಸ್ಟ್ ಮಾಡೋ ನಿಸರ್ಗ, ಸರ್ ಹೋಗುತ್ತೆ. ಇಲ್ಲ ಜಾನು, ಪರವಾಗಿಲ್ಲ. ಓ ಮೈ ಗಾಡ್, ನನ್ನ ಹಾರ್ಟ್ ಬೀಟ್ ನನಗೆ ಕೇಳಿಸ್ತಾ ಇದೆ. ನಿಸರ್ಗ, ಇವತ್ತಂತೂ ತುಂಬಾನೇ ಟೆಂಪ್ಟ್ ಮಾಡ್ತಾ ಇದೆಯಾ ಕಣೆ ನನ್ನ. ನೋಡ್ತಾ ಇದ್ರೆ ಹಂಗೆ ನೋಡ್ತಾನೆ ಇರೋಣ ಅನ್ಸುತ್ತೆ. ನಿಸರ್ಗ, ಸೋತೋಗ್ಬಿಟ್ಟೆ ಕಣೆ ನಾನು ನಿಂಗೆ, ನಿಜವಾಗ್ಲೂ ಸೋತ್ಬಿಟ್ಟೆ. ನಿಸರ್ಗ, ಸರ್ ಬಂದ್ರು ಕಣೆ. ಹಾ ಅಮ್ಮ, ಗೊತ್ತಾಯ್ತು. ಏನೇ ನೀನು ಯಾವಾಗ್ಲೂ ಸಿದ್ಧಾರ್ಥ್ ಸರ್ ಬಂದ್ರೆ ಸ್ವಲ್ಪ ಅಷ್ಟೊಂದು ಕುಣಿತಾ ಇದ್ದೆ, ಇವತ್ ಯಾಕೆ ಹಿಂಗಿದ್ಯಾ ಇಷ್ಟೊಂದು ಸಪ್ಪಗೆ? ಯಾಕೋ ಮೈಗೆ ಹುಷಾರಿಲ್ಲ ಕಣೆ, ಹೇಳ್ತಿದ್ದೀನಲ್ವಾ. ಸಿದ್ಧಾರ್ಥ್ ಸರ್ ನೋಡಿದ್ರೆ ಬೈತಾರೆ, ಬರೆಯೋದ್ ನಿಲ್ಸು, ಅಲ್ಲಿ ಕೇಳು ಅವ್ರು ಏನ್ ಹೇಳ್ತಿದಾರೆ ಅಂತ. ಸಿದ್ಧಾರ್ಥ್ ಸರ್ ನೆನ್ನೆ ನೈಟ್ ಫೋನ್ ಮಾಡಿದ್ರಿ, ಮಾತಾಡ್ಲಿಲ್ಲ. ಯಾಕೆ ಸರ್, ಏನಾಯ್ತು? ಇನ್ನು ಎಷ್ಟ್ ದಿನ ನಾನು ಒಬ್ಳೊಬ್ಳೆ ಮಾತಾಡ್ಕೊಳೋದು? ಸಾಕಾಗೋಗಿದೆ ನನ್ಗೆ. ಎಷ್ಟು ಅಂತ ಪ್ರಯತ್ನ ಪಡ್ಲಿ, ನಿಮ್ ಹಿಂದೆ ಬಿದ್ದು ಬಿದ್ದು ಸಾಕಾಗ್ಬಿಟ್ಟಿದೆ ಸಿದ್ಧಾರ್ಥ್ ಸರ್. ನೀವ್ ಯಾವಾಗ ನನ್ನ ಅರ್ಥ ಮಾಡ್ಕೊಳೋದು? ಏ ನಿಸರ್ಗ, ಏನ್ ಒಬ್ಳೆ ಮಾತಾಡ್ತಾ ಇದ್ಯಾ? ಯಾಕೆ, ಏನಾಯ್ತು? ಜಾನು, ನಾನ್ ಮನೆಗೆ ಹೋಗ್ತಿದ್ದೀನಿ ಕಣೆ, ನನ್ಗೆ ಆಗ್ತಾ ಇಲ್ಲ. ಹೌದಾ, ಸರಿ ಆಯ್ತು, ಬಾ, ನೀನ್ ಅಲ್ಲಿವರೆಗೂ ಬಿಟ್ಟು ಬರ್ತೀನಿ. ಪರವಾಗಿಲ್ಲ ಜಾನು, ಹೋಗ್ತೀನಿ. ಯಾಕೆ ಇಲ್ಲಿ ನಿಂತಿದ್ದೀರಾ? ಲಂಚ್ ಹೋಗಲ್ವಾ? ಸರ್ ಅದು ಯಾಕಮ್ಮ, ಏನಾಯ್ತು? ನಿಸರ್ಗ, ಯಾಕೆ ಈ ತರ ಇದ್ದೀರಾ? ಸರ್ ಅದು ನಿಸರ್ಗಂಗೆ ಹುಷಾರಿಲ್ಲ ಸರ್. ಹೌದಾ, ಯಾಕೆ, ಏನಾಯ್ತು? ಅಲ್ಲ, ಹುಷಾರಾಗಿರ್ಬೇಕು ಅಂತ ಗೊತ್ತಾಗಲ್ವಾ ನಿಸರ್ಗ? ಏನೇನು ಇಷ್ಟ ನೆಗ್ಲಿಜೆನ್ಸಿ? ಸರ್ ಇದು ಕಾಲೇಜು, ಏನ್ ಈ ತರ ಮಾತಾಡ್ತಾ ಇದ್ದೀರಾ? ನನ್ನ ಫ್ರೆಂಡ್ ಬೇರೆ ಜೊತೆಲೇ ಇದ್ದಾಳೆ. ಅಲ್ಲಮ್ಮ, ನಾನು ಏನ್ ಕೇಳ್ತಾ ಇದ್ದೀನಿ ಅಂದ್ರೆ ಹುಷಾರಾಗಿರ್ಬೇಕಲ್ವಾ? ಯಾಕೆ ಹಿಂಗ ಆರೋಗ್ಯ ಹಾಳು ಮಾಡ್ಕೋತೀರಾ? ಸರ್ ಅದೇನೋ ಗೊತ್ತಿಲ್ಲ ಸರ್, ಪಾಪ ಬೆಳಗ್ಗೆಯಿಂದ ಹಿಂಗೆ ಇದ್ದಾಳೆ, ಅದಕ್ಕೆ ಮನೆಗೆ ಹೋಗ್ತೀನಿ ಅಂತಿದ್ದಾಳೆ ಸರ್. ನೋಡಮ್ಮ ಜಾನು, ಸ್ವಲ್ಪ ನೀರ್ ತಂದು ಕೊಡ್ತೀಯ ನನ್ಗೆ? ಏನ್ ಸರ್, ನೀರಾ ಕುಡಿಯೋದಕ್ಕ? ಹಾ ಸರ್, ಇವತ್ತು ತಂದೆ. ನಿಸರ್ಗ, ಏನಾಯ್ತು? ಹ, ಯಾಕೊಂಥರ ಇದೆಯಾ? ಅಲ್ಲ, ಹುಷಾರಾಗಿರ್ಬೇಕಲ್ವಾ ನೀನು? ನೆನ್ನೆ ನೈಟು ನೀವು ಕಾಲ್ ಮಾಡಿದ್ರಲ್ವಾ? ಏನು, ನಾನಾ? ಇಲ್ಲ, ಯಾವಾಗ? ನೆನ್ನೆ ನೈಟು ನಿಜವಾಗ್ಲೂ ನೀವು ಕಾಲ್ ಮಾಡಿದ್ರಿ ತಾನೆ? ನಿಜ ಹೇಳಿ. ಇಲ್ಲ ನಿಸರ್ಗ, ನಾನ್ ಮಾಡ್ಲಿಲ್ಲ. ಮೇ ಬಿ ಬೈ ಮಿಸ್ಟೇಕ್ ಆಗಿ ಬಂದಿರ್ಬೋದೇನೋ. ಸರಿ, ಫೈನಲ್ ಆಗಿ ಕೇಳ್ತಾ ಇದೀನಿ, ನಿಮ್ಗೆ ನಾನು ಅಂದ್ರೆ ಇಷ್ಟ ಇಲ್ವಾ? ನಿಮ್ ಮನ್ಸಲ್ಲಿ ನನಗೆ ಜಾಗ ಇಲ್ವಾ? ನಿಸರ್ಗ, ಅದು ಇಷ್ಟೊಂದು ಮೀನಾಮೇಷ ಎಣಿಸ್ಬೇಕೇನ್ರಿ? ನನಗೇನ್ರಿ ಕಮ್ಮಿ ಆಗಿದೆ? ಅಲ್ಲ, ನಿಮ್ ನಿಸರ್ಗ ನಿಮ್ಗೆ ಸಿಗಲ್ಲ ಅಂತ ಗೊತ್ತಾದ್ಮೇಲೂ ನೀವು ನನ್ನನ್ನು ಸ್ವೀಕಾರ ಮಾಡಲ್ವಾ? ವಾಟ್? ನನ್ ನಿಸರ್ಗ ನನಗ್ ಸಿಗಲ್ಲ ಅಂತ ನಿನ್ಗೆ ಹೆಂಗ್ ಗೊತ್ತಾಯ್ತು? ಬೆಳಗ್ಗೆ ಜೀವ ಸರ್ ಫೋನ್ ಮಾಡಿದ್ರು. ಹೌದಾ, ಏನ್ ಹೇಳ್ದ? ಎಲ್ಲ ಹೇಳಿದ್ರು, ಪ್ರತಿಯೊಂದು ಹೇಳ್ಬಿಟ್ರು ನನ್ನ ಹತ್ರ. ಇನ್ನು ಪ್ರತಿಯೊಂದುನಾ? ಏನ್ ಹೇಳ್ದ ಅವನು? ಐಮ್ ರಿಯಲಿ ಸಾರಿ ಸರ್, ನನ್ನಿಂದ ಏನಾದ್ರೂ ಹರ್ಟ್ ಆಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ನಿಮ್ಮನ್ನ ಪಡ್ಕೊಂಡ್ಲೇಬೇಕು ಅನ್ನೋ ಹಠ ನನ್ನ ಮನ್ಸಲ್ಲಿತ್ತು. ಈವನ್ ನಿನ್ನೆವರೆಗೂ ಕೂಡ ಅದೇ ಹಠದಲ್ಲಿದ್ದೆ ನಾನು. ಯಾವಾಗ ಜೀವ ಸರ್ ಫೋನ್ ಮಾಡಿ ಇದೆಲ್ಲ ಹೇಳಿದ್ರು ಆವಾಗಿಂದ ಮನ್ಸೆ ಸತ್ತೋಗಿದೆ ಸರ್. ನಿಮ್ಗನ್ನ ಹರ್ಟ್ ಮಾಡಲ್ಲ ಸರ್, ಡೋಂಟ್ ವರಿ. ನಿಮ್ಗೆ ಹೆಂಗ್ ಬೇಕೋ ಹಂಗಿರಿ. ಆದ್ರೆ ಒಂದೇ ಒಂದು ರಿಕ್ವೆಸ್ಟ್ ಸರ್, ಪ್ಲೀಸ್. ನಿಸರ್ಗ, ಯಾಕೆ ಹಿಂಗೆಲ್ಲ ಮಾತಾಡ್ತೀಯಾ? ಇನ್ನೇನ್ ಮಾಡ್ಲಿ ಸರ್, ಎಷ್ಟು ಅಂತ ನಿಮ್ ಹಿಂದೆ ಬಿಡ್ಲಿ ನಾನು? ಅಲ್ಲ, ನನ್ನ ಕೈ ಮೀರಿ ಪ್ರಯತ್ನ ನಾನು ಮಾಡ್ತಾನೆ ಇದ್ದೀನಿ, ಆದ್ರೆ ನಿಮ್ ಮನ್ಸಲ್ಲಿ ನನಗೊಂದು ಸ್ಥಾನ ಸಿಗ್ಲಿಲ್ವಲ್ಲ, ನಂಗೆ ಅದೇ ಬೇಜಾರು. ಸರಿ ಆಯ್ತು, ನಿಮ್ ಹುಡುಗಿನೂ ನಿಮ್ಗೆ ಸಿಗ್ಲಿಲ್ಲ ಅಂದಾಗಾದ್ರೂ ನನ್ನ ಸ್ವೀಕಾರ ಮಾಡ್ತೀರಾ ಅನ್ಕೊಂಡೆ, ಆದ್ರೆ ನೀವು ಅದಕ್ಕೂ ಒಪ್ತಾ ಇಲ್ಲ. ಓಕೆ, ಇರ್ಲಿ. ಇನ್ನ ಈ ಜನ್ಮಕ್ಕೆ ನೀವು ಸಿಗಲ್ಲ ಅನ್ನೋದಾದ್ರೆ ಪರವಾಗಿಲ್ಲ, ಇನ್ನ ನೆಕ್ಸ್ಟ್ ಜನ್ಮಕ್ಕಾದ್ರೂ ಪ್ಲೀಸ್ ಸರ್. ವಾಟ್, ನೆಕ್ಸ್ಟ್ ಜನ್ಮನಾ? ಏ ನಿಸರ್ಗ, ಏನೇನೋ ಮಾತಾಡ್ತಾ ಇದೀಯಾ? ನೀವಿಲ್ದೇ ಇರೋ ನನ್ನ ಜೀವನನ ಊಹಿಸ್ಕೊಳೋದಕ್ಕೂ ಸಾಧ್ಯ ಇಲ್ಲ ಸರ್. ಹಾಗಾಗಿ ಹೇಳು. ಸಿದ್ಧಾರ್ಥ್ ಸರ್, ಒಂದ್ಸಲಿ ನಿಮ್ಮನ್ನ ಹಗ್ ಮಾಡ್ಕೋಬೋದಾ? ವಾಟ್? ಏನ್ ಮಾತಾಡ್ತಾ ಇದೀಯ ನಿಸರ್ಗ? ಅಲ್ಲ, ನಿಮ್ಗೇನಾದ್ರೂ? ಪ್ಲೀಸ್ ಸರ್, ನಿಮ್ಗೇನಾದ್ರೂ ಹುಚ್ಚಿಡ್ದಿದ್ಯಾ? ಇಡಿಯಟ್ ಅಂತೆಲ್ಲ ಬೈಬೇಡಿ. ಇವತ್ತೊಂದ್ ದಿವಸ ನಿಮ್ಮನ್ನ ಹಗ್ ಮಾಡ್ಕೊಳಕ್ ಬಿಡಿ ಪ್ಲೀಸ್. ಸ್ಟಾಪ್ ಇಟ್ ನಿಸರ್ಗ. ಅಲ್ಲ, ಏನಾದ್ರೂ ಕಾಮನ್ ಸೆನ್ಸ್ ಇದೆಯಾ ನಿನ್ಗೆ? ಕಾಲೇಜಲ್ಲಿ ಹಗ್ ಮಾಡು ಅಂತಿಲ್ಲ, ಇಡಿಯಟ್. ಹುಷಾರಿಲ್ಲ ತಾನೆ? ಬಾ, ಮನೆ ಕರ್ಕೊಂಡು ಹೋಗ್ತೀನಿ. ಬೇಡ, ನಾನೇ ಹೋಗ್ತೀನಿ. ಬಾಯಿ ಮುಚ್ಕೊಂಡು ನಾನು ಹೇಳಿದ್ ಕೇಳು. ಈ ಇಡಿಯಟ್, ಬಿಡೆ ನಿಸರ್ಗ, ಬಿಡು. ಅಯ್ಯೋ ರಾಮ, ಯಾರಾದ್ರೂ ನೋಡಿದ್ರೆ ಎಷ್ಟು ಧೈರ್ಯ ನಿನ್ಗೆ? ಬಿಡೆ. ರೀ, ನನ್ ಕೊನೆ ಆಸೆ ಆದ್ರೂ ನೆರವೇರಿಸ್ರಿ ಪ್ಲೀಸ್. ನಿಸರ್ಗ, ಏನಾಯ್ತು ನಿನ್ಗೆ? ಪ್ಲೀಸ್ ಬಿಡು ನಿಸರ್ಗ, ಯಾರಾದ್ರೂ ನೋಡಿದ್ರೆ ಏನ್ ಗತಿ? ಬಿಡು. ರೀ, ನಾನ್ ಸತ್ತೋದ್ಮೇಲೆ. ಏ ಇಡಿಯಟ್, ಯಾಕೆ ಆತರ ಎಲ್ಲ ಮಾತಾಡ್ತಾ ಇದೀಯ? ಫಸ್ಟ್ ನಾನು ಬಿಡು, ಇರಿಟೇಟ್ ಆಗ್ತಾ ಇದೆ ನಿಸರ್ಗ, ಪ್ಲೀಸ್. ಯಾರಾದ್ರೂ ಬಂದ್ರೆ ಏನ್ ಗತಿ? ಛೆ, ಏನಾಗಿದೆ ನಿಂಗೆ? ರೀ, ಇವತ್ತು ನಮ್ಮಿಬ್ರದ್ದು ಸೇಮ್ ಪಿಂಚ್ ಗೊತ್ತಾ?
ನೀವ್ ಇದನ್ನು ನಂಬ್ಲಿಲ್ಲ ಅಂದ್ರೆ ಹೇಗೆ ಹೇಳಿ? ನೋಡಿದ್ರ ನಮ್ಮಿಬ್ರು ಡ್ರೆಸ್ ಹೆಂಗ್ ಮ್ಯಾಚ್ ಆಗಿದೆ ಅಂತ. ಇವ್ ರಾಸ್ಕಲ್, ಬಿಡ್ತೀಯಾ ಇಲ್ವಾ? ಈ ಕಾಲೇಜಲ್ಲಿ ಇರೋ ನನ್ನ ರೆಪ್ಯುಟೇಷನ್ ಎಲ್ಲ ಹಾಳು ಮಾಡ್ಬೇಕು ಅಂತಿದ್ಯಾ? ನಿಸರ್ಗ, ಲೀವ್ ಮೀ. ನಿಸರ್ಗ, ನಿಸರ್ಗ, ಕಣ್ಬಿಡೆ. ಏನಾಯ್ತು ನಿನ್ಗೆ? ಅಯ್ಯೋ ದೇವ್ರೆ, ಯಾಕೆ ಈ ತರ ಬಿದ್ದೋಗ್ತಾ ಇದ್ದಾಳೆ? ನಿಸರ್ಗ, ಕಣ್ಬಿಡು. ನಿಸರ್ಗ, ನಿಸರ್ಗ, ಪ್ಲೀಸ್ ಕಣ್ಬಿಡು. ಕಣ್ಬಿಡಮ್ಮ. ನೋಡು, ಇಲ್ಲಿ ನೋಡು, ಯಾಕೆ ಹಿಂಗ್ ಬಿದ್ದೋದೆ? ಸರ್ ಏನಾಯ್ತು ನಿಸರ್ಗ ನಿಮ್ಗೆ? ಅಲ್ಲ ಯಾಕೆ ಈಗ ಬಿದ್ದೋಗಿದ್ದಾಳೆ? ನಿಸರ್ಗ, ಏನಾಯ್ತಂತ ಗೊತ್ತಿಲ್ಲ. ಬೇಗ ಹಾಸ್ಪಿಟಲ್ಗೆ ಹೋಗೋಣ. ಸ್ವಲ್ಪ ಹೆಲ್ಪ್ ಮಾಡ್ತೀರಾ ಪ್ಲೀಸ್? ಹಾ ಸರ್ ಆಫ್ ಕೋರ್ಸ್. ತಗೊಳ್ಳಿ, ನೀರ್ ಬೇಕಾ? ಸ್ವಲ್ಪ ನೀರ್ ಹಾಕಿ ಮುಖದ್ಮೇಲೆ. ನಿಸರ್ಗ, ಎದ್ದೋಳು ನಿಸರ್ಗ. ಯಾಕೆ ನೀರ್ ಹಾಕಿದ್ರೆ ಎದ್ದೋಳ್ತಾ ಇಲ್ಲ? ಅಲ್ಲಮ್ಮ, ಇವಳು ನಿನ್ನ ಹತ್ರ ಏನು ಹೇಳಿಲ್ವಾ? ಸರ್ ಅದು ಬೆಳಗ್ಗೆಯಿಂದ ಹೇಳ್ತಾ ಇದ್ಲು, ಹುಷಾರಿಲ್ಲ ನನಗೆ ಮಾತಾಡ್ಸ್ಬೇಡ ಅಂತ. ಸೊ ಇವಾಗ ನೋಡಿದ್ರೆ ಸರ್ ಒಂದ್ ನಿಮಿಷ ಯಾರನ್ನಾದ್ರೂ ಕರೆದು ಬರ್ತೀನಿ. ನಿಸರ್ಗ, ಎದ್ದೋಳು ನಿಸರ್ಗ, ಏನಾಯ್ತು ನಿನ್ಗೆ? ಅಲ್ಲ, ಈ ತರ ಯಾಕೆ ಬಿದ್ಬಿಟ್ಟೆ? ನಿಸರ್ಗ, ಸ್ವಲ್ಪ ಎಚ್ಚರ ಮಾಡ್ಕೋ ಪ್ಲೀಸ್. ಓ ಮೈ ಗಾಡ್, ಬಾಯೆಲ್ಲ ಬ್ಲಡ್ ಬರ್ತಿದೆ. ನಿಸರ್ಗ, ಏನ್ ಮಾಡ್ಕೊಂಡೆ? ಓ ಮೈ ಗಾಡ್, ಏನೇ ಮಾಡ್ದೆ ನೀನು? ಡಾಕ್ಟರ್, ಡಾಕ್ಟರ್ ಪ್ಲೀಸ್ ಬೇಗ ಬನ್ನಿ. ಏನಾಯ್ತು? ವಾಟ್ ಹ್ಯಾಪನ್? ಡಾಕ್ಟರ್ ನೋಡಿ, ಏನಾಯ್ತು ಗೊತ್ತಿಲ್ಲ, ಬಿದ್ಬಿಟ್ಟಿದ್ದಾಳೆ. ಏನು ಬಿದ್ದಿದ್ದಾಳ? ಮೇಲಿಂದ ಬಿದ್ದೋದ್ಲಾ? ಓ ಡಾಕ್ಟರ್, ಮೇಲಿಂದ ಬಿದ್ದಿಲ್ಲ, ತಲೆ ತಿರುಗಿ ಬಿದ್ದೋಗಿದ್ದಾಳೆ. ಬೇಗ ನೋಡಿ ಏನಾಗಿದೆ ಅಂತ. ಓಕೆ ಓಕೆ, ಬನ್ನಿ, ಇಲ್ಲಿ ಬೆಡ್ ಮೇಲೆ ಮಲಗಿಸಿ. ಜಾಗ ಬಿಡಿ ಡಾಕ್ಟರ್ ಪ್ಲೀಸ್. ಅಯ್ಯೋ ಬಾರಪ್ಪ, ಏನಾಗಲ್ಲ. ಅಲ್ಲಿ ಫಸ್ಟ್ ರೂಮಲ್ಲಿ ಮಲಗಿಸ್ಬಿಡು. ನೀವು ಏನಾಗ್ಬೇಕು ಪೇಷಂಟ್ಗೆ? ನಾನು ನೋಡಿ, ಅಲ್ಲೋಗಿ ಒ ಪಿ ಡಿ ಅಲ್ಲೆಲ್ಲ ಬರ್ಸ್ಬಿಡಿ. ಓಕೆ ಓಕೆ ಡಾಕ್ಟರ್. ಸರ್ ಹೇಳಿ, ನಿಮ್ಮ ಹೆಸರು? ಸಿದ್ಧಾರ್ಥ್, ಸಿದ್ಧಾರ್ಥ್ ಚತುರ್ವೇದಿ. ಅವರು ನಿಮ್ಗೆ ಏನಾಗ್ಬೇಕು? ಅವರು ನನ್ನ ಮಿಸ್ಸಸ್. ಓಕೆ ಸರ್, ಫೋನ್ ನಂಬರ್ ಕೊಡಿ, ಮತ್ತೆ ಇಲ್ಲಿ ಸಿಗ್ನೇಚರ್ ಮಾಡಿ, ಅಲ್ಲೋಗಿ ವೇಟ್ ಮಾಡಿ. ಓಕೆ ಓಕೆ ಮೇಡಮ್. ಎಲ್ಲಿ ಹೋದಮ್ಮ ನೀನು? ಬಂದೇನೋ ಸಹಾಯ ಮಾಡೋದ್ ಬಿಟ್ಟು. ಸರ್ ಅದು ನಿಸರ್ಗಂದು ಬ್ಯಾಗ್. ಕೊಡಿ. ಸರ್ ಉಲ್ಟಾ ಇಟ್ಕೊಂಡಿದ್ದೀರಾ ಬ್ಯಾಗ್? ಸರ್ ಬ್ಯಾಗ್ ಬಿತ್ತು, ಕೊಡ್ತೀನಿ. ಏನದು? ಏನು ಲೆಟರ್ ತರ ಇದೆ ಸರ್. ಹೌದಾ, ಕೊಡಿಲಿ. ಸಿದ್ಧಾರ್ಥ್ ಸರ್, ಅಲ್ಲ ನನ್ನ ಪ್ರೀತಿ ಮಾನ್ಸ್ಟರ್. ಈ ಲೆಟರ್ ನಾನು ಓದೋ ಅಷ್ಟೊತ್ತಿಗೆ ನಾನು ಸತ್ತೋಗಿರ್ತೀನಿ ಅಂತ ಅನ್ಸುತ್ತೆ. ಯಾಕೆ ಗೊತ್ತಾ, ಇವತ್ತು ಬೆಳಗ್ಗೆ ಜೀವ ಸರ್ ನನಗೆ ಫೋನ್ ಮಾಡಿದ್ರು ಸರ್. ನಾನೇನೋ ತುಂಬಾ ಖುಷಿಯಿಂದ ಫೋನ್ ರಿಸೀವ್ ಮಾಡಿದೆ. ನಂಗೆ ಗೊತ್ತು ಜೀವ ಸರ್ ನಿಮ್ಗೆ ಬೆಸ್ಟ್ ಫ್ರೆಂಡ್ ಅಂತ, ಏನೋ ಒಳ್ಳೆ ಸಮಾಚಾರನೇ ಹೇಳ್ತಾರೆ ಅನ್ಕೊಂಡಿದ್ದೆ. ಆದ್ರೆ ನೀವು ನನ್ನ ನಿಜವಾಗ್ಲೂ ಡಿವೋರ್ಸ್ ಮಾಡ್ಬೇಕು ಅಂತ ಇದ್ದೀರಲ್ವಾ? ನಾನು ಇದನ್ನ ತಡ್ಕೊಳೋದಿಲ್ಲ ಸರ್, ನನ್ನ ಕೈಲಿ ಆಗೋದಿಲ್ಲ ಸರ್. ನೀವಿಲ್ಲ ಅಂತಂದ್ರೆ ನಾನು ಒಂದ್ ನಿಮಿಷನೂ ಬದುಕಿರೋದಿಲ್ಲ ಸರ್. ನೀವು ಫೋನ್ ಮಾಡಿದಾಗ ಕೂಡ ನಾನು ಎಷ್ಟು ಆಸೆಯಿಂದ ರಿಸೀವ್ ಮಾಡಿದೆ, ಆದ್ರೆ ನೀವು ಒಂದು ಮಾತು ಕೂಡ ಮಾತಾಡಿಲ್ಲ. ಅಂದ್ರೆ ಅದರ ಅರ್ಥ ನನಗಾಗ್ಲೇ ಅರ್ಥ ಆಗಿತ್ತು ಸರ್. ಆದ್ರೆ ಏನ್ ಮಾಡ್ಲಿ, ನನ್ನ ಹೃದಯ ತುಂಬಾ ವೀಕು ಸರ್, ಬೇಗ ನಂಬಿಡುತ್ತೆ. ನನ್ನ ಮೊದಲನೇ ಪ್ರೀತಿನೂ ನೀವೇ, ನನ್ನ ಕೊನೆ ಪ್ರೀತಿನೂ ನೀವೇ ಸರ್. ಮುಂದಿನ ಜನ್ಮ ಅಂತಿದ್ರೆ ನಿಜವಾಗ್ಲೂ ನಿಮ್ಮನ್ನ ಪಡ್ಕೋತೀನಿ. ಆದ್ರೆ ಈ ಜನ್ಮದಲ್ಲಿ ಅದು ಸಾಧ್ಯ ಇಲ್ಲ ಅಂತ ನನಗೆ ಗೊತ್ತಾಗ್ಬಿಡ್ತು ಸಿದ್ಧಾರ್ಥ್ ಸರ್. ಐ ಲವ್ ಯು ಸರ್. ನನ್ನ ಕೈಯಲ್ಲಿ ನಿಮ್ಮನ್ನು ಬಿಟ್ಟಿರೋದಕ್ಕಾಗೋದಿಲ್ಲ. ಅದಕ್ಕೆ ನಾನು ಈ ನಿರ್ಧಾರ ತಗೊಂಡ್ಬಿಟ್ಟೆ. ನನ್ನ ಕೈಯಲ್ಲಿ ಬದುಕಿರೋದಕ್ಕಾಗೋದಿಲ್ಲ ಸರ್. ಐ ಲವ್ ಯು ಸರ್. ಈಗಲಾದ್ರೂ ನನ್ನ ಪ್ರೀತಿನ ಅರ್ಥ ಮಾಡ್ಕೋತೀರಾ ಅನ್ಕೊಂಡಿದ್ದೀನಿ. ಈ ನನ್ನ ಪುಟ್ಟ ಹೃದಯ ಯಾವತ್ತಿಗೂ ನಿಮ್ಮನ್ನೇ ಬಯಸುತ್ತೆ ಸರ್. ಯಾವತ್ತಿಗೂ ನಿಮ್ಮೊಬ್ಬರನ್ನೇ ಬಯಸೋದು. ನೀವೇ ಬೇಕು ಸರ್ ನನ್ನ ಹೃದಯಕ್ಕೆ. ನಿಜವಾಗ್ಲೂ ನಿಮ್ಮನ್ನು ಬಿಟ್ಟಿರೋ ಶಕ್ತಿ ನನಗಿಲ್ಲ. ಪದೇ ಪದೇ ನೀವು ಡಿವೋರ್ಸ್ ಅಂತಿದ್ರೆ ನಾನು ಎಷ್ಟು ಅಂತ ತಡೀಲಿ ಸರ್? ಎಷ್ಟು ಅಂತ ನನ್ನ ಹೃದಯಕ್ಕೆ ನಾನು ಸಮಾಧಾನ ಮಾಡ್ಲಿ? ಅದು ನನ್ನ ಮಾತು ಕೇಳ್ತಿಲ್ಲ ಸರ್, ತುಂಬಾ ಹಠ ಮಾಡ್ತಿದೆ. ಅದಕ್ಕೆ ನೀವೇ ಬೇಕಂತೆ. ನಾನು ಏನ್ ಮಾಡ್ಲಿ? ನಿಮ್ಮನ್ನು ತಂದು ಅದಕ್ಕೆ ಕೊಡೋದಕ್ಕಾಗೋದಿಲ್ಲ ಅಂತ ನನಗೂ ಗೊತ್ತು. ಎಲ್ಲ ಒಂದ್ ಕಡೆ ಅನ್ನಿಸ್ತಿತ್ತು ಸಿದ್ಧಾರ್ಥ್ ಸರ್, ನೀವು ಪ್ರೀತಿ ಮಾಡಿರೋ ಹುಡುಗಿ ನಿಮಗ್ ಸಿಗೋದಿಲ್ಲ, ತಾಳಿ ಕಟ್ಟಿಸ್ಕೊಂಡಿರೋ ಹೆಂಡತಿನೇ ನಾನಿರ್ಬೇಕಾದ್ರೆ ಅವಳೇನ್ ಸಿಗ್ತಾಳೆ ಅನ್ನೋದು ನನ್ನ ಮನಸ್ಸಿಗೆ ಅನ್ನಿಸ್ತಾ ಇತ್ತು. ಸೊ ಅದೇ ಒಂದು ಭರವಸೆಯಲ್ಲಿ ನಾನು ಇದ್ದು ಬಿಟ್ಟೆ. ಆದ್ರೆ ಅದು ಸುಳ್ಳಾಗೋಗ್ಬಿಡ್ತು ಸರ್. ಕಡೆಗೂ ನೀವು ನಿಮ್ ಪ್ರೀತಿನೇ ಗೆಲ್ಲಿಸ್ಕೊಂಡ್ಬಿಟ್ರಿ. ಓಕೆ ಸರ್, ಆಯ್ತು. ಅವಳು ಸಿಕ್ಕಲ್ಲ ಅಂತ ಗೊತ್ತಾದ್ಮೇಲೂ ನೀವು ನನ್ನ ಬಯಸಲ್ಲ ಅಂದ್ಮೇಲೆ ನಾನು ಯಾಕಿರ್ಬೇಕು ಈ ಭೂಮಿ ಮೇಲೆ? ನಾನು ಹುಟ್ಟಿರೋದೇ ನಿಮಗೋಸ್ಕರ, ಅದ್ ನನಗೂ ಗೊತ್ತು, ಮತ್ತೆ ನಿಮಗೂ ಗೊತ್ತು. ಸೊ ಮುಗೀತು, ಇವತ್ತಿಗೆ ನನ್ನ ನಿಮ್ಮ ಸಂಬಂಧ ಮುಗಿದೋಯ್ತು. ಬರ್ತೀನಿ ಸರ್, ಮತ್ತೆ ನಿಮಗೋಸ್ಕರ ಹುಟ್ಟಿ ಬರ್ತೀನಿ. ನಾವು ನಿಸರ್ಗ, ಇಂಥ ಕೆಲಸ ಮಾಡ್ಬಿಟ್ಟೆ ನೀನು. ಓ ಮೈ ಗಾಡ್, ನಾನು ಏನು ಮಾಡ್ಲಿ? ನಿಸರ್ಗ, ಯಾಕೆ ನಾನು ಬಿಟ್ಟು ಹೋಗೋ ತೀರ್ಮಾನ ತಗೊಂಡ್ಬಿಟ್ಟೆ ನೀನು? ಒಂದೇ ಒಂದಿನ ವೇಟ್ ಮಾಡೋಕ್ಕಾಗ್ಲಿಲ್ವಾ ನನಗೋಸ್ಕರ? ಜಸ್ಟ್ ಒನ್ ಡೇ ನಿಸರ್ಗ, ನಿನ್ನ ಮೇಲೆ ಪ್ರೀತಿ ಇಟ್ಟಿದ್ದೀನಿ ಕಣೆ. ನಿನಗೋಸ್ಕರ ನಾನು ಬರ್ತಿದ್ದೆ ಕಣೆ ಇವತ್ತು.